ಸುಮಾರು 60 ವರ್ಷದಿಂದ ಮಲೆನಾಡಿನ ಕಿರೀಟ ಎಂದು ಕರೆಸಿಕೊಳ್ಳುವ ಹಾಳೆ ಟೊಪ್ಪಿಯನ್ನು ಕಟ್ಟಿ ವಿಳ್ಯದೆಲೆಯನ್ನು ಕೊಯ್ದು ಜೀವನ ನಡೆಸುತ್ತಿರುವ ಹೊಸನಗರ ತಾಲೂಕಿನ ಕಾರಣಗಿರಿ ಸಮೀಪದ ಬಾಳೆಕೊಪ್ಪದ ಸೀನಹಂಡರ ಮತ್ತು ದುರ್ಗಮ್ಮ ದಂಪತಿಗಳ ಮನೆಯ ಭೇಟಿ ಖುಷಿ ನೀಡಿತ್ತು. 60 ವರ್ಷದ ಹಿಂದೆಯೇ ತಂದೆಯಿಂದ ಹಾಳೆ ಟೊಪ್ಪಿ ಮಾಡುವುದನ್ನು ಕಲಿತು ಇದುವರೆಗೆ ಸುಮಾರು 20,000ಕ್ಕಿಂತಲೂ ಹೆಚ್ಚು ಹಾಳೆ ಟೊಪ್ಪಿಯನ್ನು ಕಟ್ಟಿ ವ್ಯಾಪಾರ ಮಾಡಿ ಜೀವನ ಕಟ್ಟಿಕೊಂಡಿದ್ದು ನಿಜಕ್ಕೂ ಅನೇಕರಿಗೆ ಈ ದಂಪತಿಗಳು ಮಾದರಿ. ಮದುವೆಯಾಗಿ 50 ವರ್ಷಗಳಾಗಿದ್ದು ಹಾಳೆ ಟೊಪ್ಪಿ ಕೊಟ್ಟುವುದರ ಜೊತೆಗೆ 30 ವರ್ಷದಿಂದ 35 ಅಡಿ ಎತ್ತರದ ಅಡಿಕೆ ಮರ ಹತ್ತಿ ವಿಳ್ಯದೆಲೆಯನ್ನು ಕೊಯ್ದು ದಂಪತಿಗಳೇ ಇಬ್ಬರು ಎಲೆಕಟ್ಟನ್ನು ಕಟ್ಟಿ ವರ್ತನೆಯನ್ನು ಇಂದಿಗೂ ನೀಡುತ್ತಿದ್ದಾರೆ. 14 ವರ್ಷದಿಂದ ಅಡಿಕೆ ಕೊನೆಯನ್ನು ತೆಗೆಯುತ್ತಿದ್ದ ಇವರು ವಯಸ್ಸಿನ ಕಾರಣ ಕೊನೆ ತೆಗೆಯುವ ಕಾರ್ಯಕ್ಕೆ ವಿರಾಮವನ್ನು ನೀಡಿದ್ದಾರೆ. ಮಕ್ಕಳೊಂದಿಗೆ ಅನ್ಯೋನ್ಯವಾಗಿ ಜೀವನವನ್ನು ನಡೆಸುತ್ತಿರುವ ಇವರು ಈ ಉದ್ಯೋಗವೇ ನಮ್ಮ ಜೀವನಕ್ಕೆ ಆಧಾರವಾಗಿದ್ದು ಎಂದು ಹೆಮ್ಮೆಯಿಂದ ಹೇಳಿದ್ದರು. ಅನೇಕರಿಗೆ ಮಾದರಿಯಾದ ಇವರು ಈ ವಯಸ್ಸಿನಲ್ಲಿಯೂ ಉದ್ಯೋಗವನ್ನು ಮಾಡಿ ಜೀವನ ಕಟ್ಟಿಕೊಂಡ ಇವರಿಗೆ ದೇವರು ಇನ್ನಷ್ಟು ಶಕ್ತಿ ನೀಡಲಿ. ನನ್ನ ಭೇಟಿಯ ಸಂದರ್ಭದಲ್ಲಿ ದಂಪತಿಗಳಿಬ್ಬರು ಎಲೆಯನ್ನು ಕಟ್ಟುತ್ತಿರುವುದನ್ನು ಮತ್ತು ಮಂಡೆ ಹಾಳೆ ತಯಾರಿಸಿದ್ದನ್ನು ಕಂಡು ಹೆಮ್ಮೆ ಅನಿಸಿತ್ತು. ಇದೂ ಕೂಡ ಒಂದು ಕಲೆ ಎಂಬುದು ಸತ್ಯ. 1 ತಾಸು ಇವರಿಬ್ಬರ ಜೀವನದ ಅನುಭವ ಮತ್ತು ಏರುಪೇರುಗಳನ್ನು ಕೇಳಿ ಹೆಮ್ಮೆಯ ಭಾವ ಮೂಡಿತ್ತು. ಹೊರಡುವ ಹೊತ್ತಿಗೆ ಹಿರಿಯರ ನಗು ಆಶೀರ್ವಾದ ಮನಸ್ಸಿಗೆ ಆನಂದ ತೃಪ್ತಿಯನ್ನು ನೀಡಿದ್ದು ಸತ್ಯ.